ನಿನ್ನೆ ಒಂದು 10:30 ಗಂಟೆಗೆ ನನಗೆ ಪುತ್ತೂರು ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟ್ರ್ ಫೋನ್ ಮಾಡ್ತಾರೆ, ಹಕೀಮ್ ಅವರು ನೀವು ಎಲ್ಲಿದ್ದೀರಿ? ನಾನು ಮಂಗಳೂರಲ್ಲಿದ್ದೇನೆ. ಹೌದಾ, ನೀವೊಂದು ಪೊಲೀಸ್ ಸ್ಟೇಷನ್ಗೆ ಬರಬೇಕಂತ ಹೇಳಿದರು. ನಾನು ಮಂಗಳೂರಲ್ಲಿದ್ದೇನೆ, ಎಷ್ಟೊತ್ತಿಗೆ ಬರ್ತೀರಿ? ನಾನು ಬರುವಾಗ ಸಾಯಂಕಾಲ ಆಗ್ತದೆ, ಉಪವಾಸ ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಂತ ಹೇಳಿದರು. ಆಯಿತು ಬರ್ತೇನೆ ಸರ್ ಅಂತ ಹೇಳಿದೆ. ನಾನು ಫೋನು ಕಟ್ ಮಾಡಿದೆ. ಅದು ನನ್ನ ಫೋನಲ್ಲಿ ನಾನು ಮಾತನಾಡಿದ್ದು, ಇನ್ಸ್ಪೆಕ್ಟರ್ನ ಫೋನಲ್ಲಿ ಮಾತನಾಡಿದ್ದಲ್ಲ, ಬೇರೆಯವ್ರ ಫೋನಲ್ಲಿ ಮಾತನಾಡಿದ್ದು. ನಾನು 6 ಗಂಟೆಗೆ ಮನೆಗೆ ರೀಚ್ ಆದ ಕೂಡಲೇ ಸಬ್ ಇನ್ಸ್ಪೆಕ್ಟ್ರ್ ಫೋನ್ ಮಾಡಿದರು, ಹಕೀಮ್ ಅವ್ರು ಎಲ್ಲಿದ್ದೀರಿ? ನಾನು ಈಗ ಬಂದೆ ಸರ್, ಉಪವಾಸ, ಇವತ್ತು 17ನೇ ರಾತ್ರಿ, ಒಳ್ಳೆ ದಿವಸ ಇವತ್ತು, ನಾನು ಮನೆಯಲ್ಲಿ ಉಪವಾಸ ಬಿಟ್ಟು ಇವತ್ತು ಮನೇಲಿ ಇರ್ತೇನೆ. ಇನ್ಸ್ಪೆಕ್ಟರ್ ಬರಲಿಕ್ಕೆ ಹೇಳಿದ್ದಾರೆ, ನಾಳೆ ಬೆಳಿಗ್ಗೆ ಬರ್ತೇನೆ. ಅಲ್ಲ ಬರಬೇಕು, ಈಗ ಬರಬೇಕಂತ ಹೇಳಿದರು. ಬಂದು ಹೋಗಪ್ಪ ಅಂತ ಹೇಳಿದರು. ನಾನು ಪೊಲೀಸ್ ಇಲಾಖೆಗೆ ಗೌರವ ಕೊಡುವಂಥ ವ್ಯಕ್ತಿ, ಈ ಭಾರತ ದೇಶದ ಕಾನೂನಿಗೆ ಗೌರವ ಕೊಡುವಂಥ ವ್ಯಕ್ತಿ. ನಾನು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋದ ಕೂಡಲೇ ಜೀಪಲ್ಲಿ ಕೂತ್ಕೊಳ್ಳ ಅಂತ ಹೇಳಿದರು. ಜೀಪಲ್ಲಿ ಕೂತ್ಕೊಳ್ಳಿಕ್ಕೆ ಏನಾಗಿದೆ ಸರ್, ಏನಾದರೂ ನನ್ನ ಮೇಲೆ ಯಾರಾದರೂ ಕಂಪ್ಲೇಂಟ್ ಕೊಟ್ಟಿದ್ದಾರಾ, FIR ಆಗಿದೆ? ಜೀಪಲ್ಲಿ ಯಾಕೆ ಕೂತ್ಕೊಳ್ಬೇಕು? ನಾನು ನನ್ನ ಕಾರಲ್ಲಿ ಬಂದಿದ್ದೇನೆ, ನಾನು ನನ್ನ ಕಾರಲ್ಲಿ ಕೂತ್ಕೊಳ್ತೇನೆ. ಎಲ್ಲಿಗಾದರೂ ಹೋಗ್ಲಿಕ್ಕಿದ್ದರೆ ಅಲ್ಲಿ ಹೋಗುವ ಅಂತೇಳಿ ನನ್ನ ಕಾರಲ್ಲಿ ನಾನು ಕೂತ್ಕೊಂಡೆ. ಒಂದು ASI ಅನ್ನು ನನ್ನ ಕಾರಲ್ಲಿ ಕೂರಿಸಿದರು. ಎದುರಿಂದ 2 ಜೀಪು, ಟ್ರಾಫಿಕ್ಕಿನವರ ಜೀಪು ಮತ್ತು ಇನ್ಸ್ಪೆಕ್ಟರ್ನ ಜೀಪು, ನನ್ನ ಕಾರು ನಡುವಿನಲ್ಲಿ ಹಿಂದೆಯಿಂದ ಸಬ್ ಇನ್ಸ್ಪೆಕ್ಟರ್ ಜೀಪು ಕರ್ಕೊಂಡು ನನ್ನನ್ನು ಮಂಗಳೂರು ರೋಡಿಗೆ ಕರ್ಕೊಂಡು ಹೋದ್ರು. ನನಗೆ ಎಲ್ಲಿಗೆ ಅಂತ ಗೊತ್ತಿಲ್ಲ. ಅಷ್ಟೊತ್ತಿಗೆ ನನಗೆ ಏನೋ ಒಂದು ಡೌಟ್ ಬಂತು, ನನ್ನನ್ನು ಏನೋ ಮಾಡಲಿಕ್ಕೆ ಇವರು ಹೊರಟಿದ್ದಾರೆ, ನನಗೆ ಏನೋ ಒಂದು ನನ್ನನ್ನು ಎನ್ಕೌಂಟರ್ ಮಾಡಲಿಕ್ಕೆ ಹೊರಟಿದ್ದಾರೆ, ನನ್ನನ್ನು ಮುಗಿಸ್ಲಿಕ್ಕೆ ಹೊರಟಿದ್ದಾರೆ, ಇದು ಶಾಸಕರ ಒತ್ತಡ ಇದರಲ್ಲಿ ಇದೆ ಅಂತ ನನ್ನ ಗಮನಕ್ಕೆ ಬಂದು ನಾನು ತಕ್ಷಣವೇ ನನ್ನ ಮತ್ತೊಂದು ಮೊಬೈಲಲ್ಲಿ, ನನ್ನ ಮೊಬೈಲ್ ತೆಗೆದಿಟ್ಟಿದ್ರು, ಮತ್ತೊಂದು ಮೊಬೈಲಲ್ಲಿ ನಾನು ಸಂಬಂಧಪಟ್ಟವರಿಗೆ, ಉಳ್ಳಲ ನಮ್ಮ ಆಪ್ತರಿಗೆಲ್ಲ, ಸ್ಪೀಕರ್ P ಅವರಿಗೆಲ್ಲ ನಾನು ಮಾಹಿತಿ ಕೊಟ್ಟೆ. ನನ್ನನ್ನು ಈ ಥರ ಕರ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲಿಗಂತ ಗೊತ್ತಿಲ್ಲ, ನನ್ನನ್ನು ಮೊಬೈಲಲ್ಲಿ ತೆಗೆದಿಟ್ಟಿದ್ದಾರೆ. ಆಗ ನೀವು ಮಾತನಾಡೋದು ಯಾವ ಮೊಬೈಲ್? ನನ್ನ ಮತ್ತೊಂದು ಮೊಬೈಲಲ್ಲಿ ಮಾತಾಡ್ತಿದ್ದಾನೆ ಅಂತ ಹೇಳಿದೆ. ಅಷ್ಟು DSP ಕಚೇರಿಗೆ ಕರ್ಕೊಂಡು ಹೋದರು. 3 ಜೀಪು ನನ್ನನ್ನು ಒಳಗೆ ಕರ್ಕೊಂಡು ಹೋದರು. DSP ಅದು ಮಾತನಾಡಿದರು, ಏನು ಬೆದರಿಕೆ ಆಗ್ತಾ ಇದೆ ಅಂತ ಕೇಳಿದ್ರು. ನಾನು ಬೆದರಿಕೆ ಯಾರಿಗೆ ಆಗಲಿಲ್ಲ, ಅಲ್ಲ ಕೋಮು ಭಾಷಣ ಮಾಡ್ತೀವಿ ಅಂತ ಹೇಳಿ. ಯಾವುದು ಕೋಮು ಭಾಷಣ ಮಾಡಲಿಲ್ಲ ಸರ್, ಏನಿದೆ ಅದು ಪ್ಲೇ ಮಾಡಲಿಕ್ಕೆ ಹೇಳಿದರು ಇನ್ಸ್ಪೆಕ್ಟರ್ ಹತ್ರ. ಇನ್ಸ್ಪೆಕ್ಟರ್ ಪ್ಲೇ ಮಾಡುವಾಗ ಅದರಲ್ಲಿ ಇರುವುದೇನು? ಅಶೋಕ್ ರೈ ಅವರು ಇದೇ ಥರ ಮುಂದುವರಿಸಿಕೊಂಡು ಹೋದರೆ ಇಲ್ಲಿ ಪುತ್ತೂರಲ್ಲಿ ಒಂದು ಗ್ರಾಮ ಪಂಚಾಯತ್ ಸದಸ್ಯ ಕೂಡ ಕಾಂಗ್ರೆಸ್ ಸದಸ್ಯನಾಗಲಿಕ್ಕೆ ಸಾಧ್ಯ ಇಲ್ಲ, ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಂದಕ್ಕೆ ಈ ಮುಸ್ಲಿಂ ಸಮುದಾಯಕ್ಕೆ ಇದೇ ಥರ ಅನ್ಯಾಯ ಮಾಡಿಕೊಂಡು ಹೋದರೆ ನಾವು ಮುಸಲ್ಮಾನರು ಪ್ರತ್ಯೇಕವಾಗಿ ನಾವು ಸ್ಪರ್ಧೆ ಮಾಡಿ ನಾವು ಗೆದ್ದು ಪಕ್ಷವನ್ನು ಬಲಪಡಿಸಬೇಕಂತೇಳಿ ಒಂದು ವಾಯ್ಸ್ ಹಾಕಿದ್ದೆ. ಇಂಥ ಕೋಮುವಾದಿಗೆ, ನಮ್ಮ ಪಕ್ಷದಲ್ಲಿ ಇರುವಂಥ ಕೋಮುವಾದಿಗಳಿಗೆ ನಾವು ತಕ್ಕದ ಉತ್ತರ ಕೊಡಬೇಕಂತೇಳಿ ವಾಯ್ಸ್ ಹಾಕಿದ್ದೆ. ಅದೇ ವಾಯ್ಸನ್ನಿಟ್ಟು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ನ ಆಧಾರದಲ್ಲಿ FIR ಮಾಡಿದ್ದಾರೆ 4 ಗಂಟೆಗೆ. ನಿನ್ನೆ ನನಗೆ ಹೇಳಿಲ್ಲ ಇವರು FIR ಆಗಿದೆ, ಯಾವ ವಿಚಾರ ಹೇಳಿಲ್ಲ. 4 ಗಂಟೆಗೆ FIR ಮಾಡಿದ್ದಾರೆ ನಿನ್ನೆ ಸಾಯಂಕಾಲ. ಇವರು ಕೊಟ್ಟಿದ್ದ ಬೆಳಿಗ್ಗೆ ಕಂಪ್ಲೇಂಟ್ MLA ಕಚೇರಿಯಲ್ಲಿ ಮೀಟಿಂಗ್ ಮಾಡಿ ಕಂಪ್ಲೇಂಟ್ ಕೊಟ್ಟಿಗೆ ಹೋಗಿದ್ದು. ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಪ್ರಸಾದ್ ಆಳ್ವಾ, ಪೂರ್ಣೇಶ, ಬೇರೆ ನಮ್ಮ ಕಮ್ಯುನಿಟಿನ ಒಬ್ಬನನ್ನು ಸೇರಿಸಿದ್ದಾರೆ. ಏಕೆಂದರೆ ನಮ್ಮ ಕಮ್ಯುನಿಟಿ ಕೂಡ ನನಗೆ ವಿರೋಧ ಇದೆ ಅಂತ ಹೇಳಿ ತೋರಿಸ್ಬೇಕಲ್ಲ, ಇರಲಿ. ಆ ಥರ ಮಾಡಿ ನನಗೆ ಅಲ್ಲಿ ಮೊಬೈಲೆಲ್ಲ ತೆಗೆದಿಟ್ಟಿದ್ರು. ಹಾಗೆ ಮಾಡಿದರೆ ಈಗ ನಿನ್ನನ್ನು ಗಡಿಪಾರು ಮಾಡ್ತೇನೆ, ನೀನು ರೌಡಿ ಲಿಸ್ಟಲ್ಲಿ ಇದ್ದಿ, ನೀನು 107ನಲ್ಲಿ ಇದ್ದಿ, ನಿನ್ನನ್ನು ಹಿಂದೆ ಗಡಿಪಾರು ಮಾಡಿದ್ದೇವೆ ನಾವು, ಆ ಗಡಿಪಾರದನ್ನು ನಾವು ಮೂವ್ ಮಾಡ್ತೇವೆ. ಗಡಿಪಾರು ಮಾಡಿದ್ದಕ್ಕೆ ನಾನು ಮರುದಿವಸ ಕೋರ್ಟಲ್ಲಿ ಸ್ಟೇ ತಂದಿದ್ದೇನೆ. ಹೈಕೋರ್ಟ್ ಚೀಮಾರಿ ಹಾಕಿದೆ, ಯಾವ ಆಧಾರದಲ್ಲಿ ನೀವು ಅವನನ್ನು ಗಡಿಪಾರು ಮಾಡಿದ್ದೀರಿ ಅಂತ ಹೈಕೋರ್ಟ್ ಕೇಳಿದ್ದಕ್ಕೆ ಇನ್ನೂ ಉತ್ತರ ಕೊಟ್ಟಿಲ್ಲ ಇವರು. ಅಲ್ಲ, ಹಾಗೆ ಬಿಡ್ಲಿಕ್ಕೆ ಆಗೋದಿಲ್ಲ. ಇನ್ನೂ ಯಾರಾದರೂ ಕೊಂದರೆ ಯಾರು ಜವಾಬ್ದಾರಿ? ಒಬ್ಬರನ್ನು ಕೊಂದಾಯಿತು, ನೀನನ್ನು ಕೊಂದರೆ, ನನ್ನನ್ನು ಕೊಲ್ಲುವುದಾದರೆ ಪೊಲೀಸ್ ಇಲಾಖೆ ಅವರಿಗೆ ಶಿಕ್ಷೆ ಕೊಡಬೇಕಂತ ಹೇಳಿದೆ. ನನ್ನನ್ನು ಯಾರು ಕೊಲ್ತಾರೆ ಅಂತೇಳಿ ನಾನು ಭಯಪಟ್ಟು ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ತದಾ? ನಾನು ಸೋಷಲ್ ವರ್ಕ್ ಮಾಡೋರು, ನಾನು ದಿನನಿತ್ಯ ಮಂಗಳೂರಿಗೆ ಹೋಗ್ತಾ ಇದ್ದೇನೆ, ನಾನು ಸಾವಿರಾರು ರೋಗಿಗಳಿಗೆ ಸೇವೆ ಮಾಡ್ತಾ ಇದ್ದೇನೆ. ಅದು ನೀವು ಆ ಥರ ನಮ್ಮ ಹತ್ರ ಹೇಳ್ಬಾರ್ದು. ಇನ್ಸ್ಪೆಕ್ಟರ್ ಇದು ಖುದ್ದು ಇನ್ಸ್ಪೆಕ್ಟರ್ ಚೇಂಬರಲ್ಲಿ ಹೇಳಿದ್ದು. ಎಲ್ಲ ನಮ್ಮ ಸಮುದಾಯದ ನಾಯಕರು ಇದ್ದರು. ಸಮುದಾಯದ ನಾಯಕರು ಎಲ್ಲ 100 ಜನ ನಿನ್ನೆ ಸ್ಟೇಷನ್ಗೆ ಬಂದಿದ್ದರು. ಎಲ್ಲರೂ ನನಗೆ ಬಹಿರಂಗವಾಗಿ ಬೆಂಬಲಿಸ್ತಾ ಇದ್ದಾರೆ. ನಾನು ಮಾತನಾಡಿದ್ದು ಸರಿ, ಇದು ಅದು ಕಮ್ಯುನಲ್ ಅಲ್ಲ ಅಂತೇಳಿ. ಕಮ್ಯುನಲ್ ಇಶ್ಯೂ ಯಾರು ಮಾತನಾಡೋದು? ಮೊನ್ನೆ ಸುಲಿಬೈಲೆ ಬಂದು ಮಾತನಾಡಿದಲ್ಲ, ಅದರ ಬಗ್ಗೆ ಇವರು ಕೇಸ್ ಮಾಡಬೇಕು. ಈ ಪುತ್ತೂರಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನನ್ನ ಮೇಲೆ ಕಂಪ್ಲೇಂಟ್ ಕೊಡೋದಲ್ಲ, ಸುಲಿಬೈಲ ಮೇಲೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡಬೇಕಿತ್ತು. ನಾನೊಬ್ಬ ಮುಸಲ್ಮಾನನ ಮೇಲೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಇವರಿಗೆ ಸುಲಭ, ಯಾರು ಕೇಳುವವರಿಲ್ಲ. ಮುಸಲ್ಮಾನರಿಗೆ ಏನು ಮಾಡಿದ್ರೆ ಇಲ್ಲಿ ಕೇಳುವವರಿಲ್ಲಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ. ರಾತ್ರಿ ಆಗಲು ದುಡಿಲಿಕ್ಕೆ ಮಾತ್ರ ಮುಸಲ್ಮಾನರು ಬೇಕಾಗಿದ್ದು. ಮುಸಲ್ಮಾನರ ಓಟು ಪಡೆದು ಮುಸಲ್ಮಾನರ ಬೆವರವರಿಸಿ ಗೆದ್ದ ಶಾಸಕರು ಇವರು. ಮುಸಲ್ಮಾನರಿಗಾಗಿ ಏನು ಮಾಡಿದರು? ಒಬ್ಬ ಆಜಾದ್ ಅಂತೇಳಿ ಅವರಿಗೆ ಅವರದೇ ಏಜೆಂಟ್, ಅವರು ಹಿಂದೂಗಳ ವಿರುದ್ಧ ಯಾರು ನಾನು ಒಬ್ಬನೇ ಮಾತನಾಡ್ತಾ ಇರೋದು? ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಅಶೋಕ್ ರೈ ಬಗ್ಗೆ, ಇವತ್ತಿನ ಪುತ್ತೂರು ಕಾಂಗ್ರೆಸ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ನಾನೊಬ್ಬ ಮುಸಲ್ಮಾನ ಆದ ಕಾರಣ
ನನ್ನ ಬಾಯಿ ಮುಚ್ಚಿಸಿದರೆ ಎಲ್ಲರ ಬಾಯಿ ಮುಚ್ಚಬಹುದು ಅಂತೇಳಿ ಆ ಭಾವನೆ, ಅದು ತಪ್ಪು. ಇಡೀ ಸಮುದಾಯ, ಇಡೀ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ನನ್ನ ಬೆಂಬಲಕ್ಕಿದ್ದಾರೆ. ಸಾವಿರಾರು ನಿನ್ನೆ ಬೆಳಿಗ್ಗೆ ತನಕ, ರಾತ್ರಿ ಬೆಳಿಗ್ಗೆ ತನಕ ಮಲಗಲಿಲ್ಲ, ಅಷ್ಟು ಕಾವು ಮಾಡ್ತಾ ಇದ್ದಾರೆ. ನಾವಿದ್ದೇವೆ, ನಿಮ್ಮೊಟ್ಟಿಗೆ ನಾವಿದ್ದೇನೆ. ನಾನು ಅವರನ್ನು ನಂಬಿ ನಾನು ಮಾತನಾಡೋದಲ್ಲ ಇದ್ದ, ನಾನು ಒಬ್ಬಂಟಿಯಾಗಿ ಇದ್ದೇನೆ ಅಂತೇಳಿ ಭಾವಿಸಿ ನಾನು ಮಾತಾಡ್ತಾ ಇದ್ದೇನೆ. ಅವರು ಬೆಂಬಲ ಕೊಡ್ತಿದ್ರೆ ನನ್ನ ಸ್ವಾಗತ, ಆದರೆ ಮತ್ತೊಬ್ಬರ ಬೆಂಬಲದಲ್ಲಿ ನಾನು ಮಾತನಾಡೋದಲ್ಲ. ನನಗೆ ಯಾವುದು ತಪ್ಪು ಕಂಡಿದೆ ಅದನ್ನು ನಾನು ಮಾತನಾಡ್ತೇನೆ. ಅದನ್ನು ನನ್ನ ಬಾಯಿ ಮುಚ್ಚಿಸಲಿಕ್ಕೆ ಈ ದೇಶದಲ್ಲಿ ಯಾರಿಗೆ ಸಾಧ್ಯ ಇಲ್ಲ. ಕಾನೂನಿಗೆ ವಿರುದ್ಧವಾಗಿ ಮಾತನಾಡಿದರೆ ಕಾನೂನಿಗೆ ನಾನು ಗೌರವ ಕೊಟ್ಟು ಬಾಯಿ ಮುಚ್ಚುತ್ತೇನೆ ಹೊರತುಂಟಲ್ಲ ಮತ್ತೊಬ್ಬರ ಹೆದರಿಕೆ ಬೆದರಿಕೆ. ಪೊಲೀಸ್ ಇಲಾಖೆ, ನನ್ನ ಈ MLA ಅಶೋಕ್ ರೈ ಒಬ್ಬರನ್ನ ನಾನು ನೋಡಿದಲ್ಲ, ನಾನು 224 MLA ಹತ್ರ ಮಾತನಾಡಿದ್ದೇನೆ, ಚರ್ಚೆ ಮಾಡ್ತೇನೆ. ತಪ್ಪಾದರೆ ಅವ್ರ ಹತ್ರ ಅವರನ್ನು ಸರಿ ದಾರಿಗೆ ತರುವಂಥ ಶಕ್ತಿ ನನ್ನ ಹತ್ರ ಇದೆ. ಪಕ್ಷದ ನಾಯಕ ರಾಜ್ಯಾಧ್ಯಕ್ಷ ತಪ್ಪು ಮಾಡಿದಾಗ ಅವರ ವಿರುದ್ಧ ಮಾತನಾಡಿದ್ದೇನೆ. ಅದೆಲ್ಲ ಇವರಿಗೆ ಗೊತ್ತು. ನೀನು ಯಾರು ಕೇಳುದು, ಇವರು ನೀನು ಯಾರು ಕೇಳುದು? ಪೊಲೀಸಿನವರು ಕೇಳುದು ನನ್ನ ಹತ್ರ. ಇದು ಪ್ರಜಾಪ್ರಭುತ್ವ ದೇಶ. ಇವರಿಗೆ ಪಕ್ಷದಲ್ಲಿ ನನ್ನನ್ನು ಉಚ್ಚಾಟನೆ ಮಾಡಲಿ, ದಮ್ಮು ತಾಕತ್ತಿದ್ರೆ ಆಳುವ ಉಚ್ಚಾಟನೆ ಮಾಡಲಿ. ಇವನಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಸಂಬಂಧ ಇಲ್ಲ ಇಲ್ಲಿ. ಮತ್ತೆ ನಾನು ಪ್ರೂಫ್ ಪಡೆದಿದ್ದೇನೆ. ಮಾತ್ರ ದುಡಿಲಿಕ್ಕೆ ಮಾತ್ರ ಮುಸಲ್ಮಾನರು ಬೇಕಾಗಿದ್ದು. ಮುಸಲ್ಮಾನರ ಓಟು ಪಡೆದು ಮುಸಲ್ಮಾನರ ಬೆವರವರಿಸಿ ಗೆದ್ದ ಶಾಸಕರು ಇವರು. ಮುಸಲ್ಮಾನರಿಗಾಗಿ ಏನು ಮಾಡಿದ್ರು? ಒಬ್ಬ ಆಜಾದ್ ಅಂತ ಹೇಳಿ ಅವರಿಗೆ ಅವರದೇ ಏಜೆಂಟ್. ಏಕೆಂದರೆ ಅವರ ರಿಕ್ಷಾ ಸ್ಟ್ಯಾಂಡ್, ಬಸ್ ಸ್ಟ್ಯಾಂಡ್ ಎಲ್ಲ ಮಾಡುವವರು ಯಾರು? ಆಜಾದ್. ಅವರಿಗೆ ಅಲ್ಪಸಂಖ್ಯಾತ ಕೋಟದ ಅಧ್ಯಕ್ಷ ಮಾಡಿ ಬಿಟ್ಟಿದ್ದಾರೆ. ಏಕೆಂದರೆ ಇವರದ್ದು ಅಲ್ಲಿಗೆ ಹೋಗೋದು. ಅವರು ಅಲ್ಲಿ ಕಂಬಳಕ್ಕೆ ಫ್ಲೆಕ್ಸ್ ಆಗ್ತಾ ಇದ್ದಾರೆ. 3,000 ರೂಪಾಯಿ ಖರ್ಚು ಮಾಡಿ 10-20 ಫ್ಲೆಕ್ಸ್ ಹಾಕಿದ್ದಾರೆ. ಯಾವ ದುಡ್ಡಿಂದ? ಇದೇ ರಿಕ್ಷಾ ಸ್ಟ್ಯಾಂಡು, ಬಸ್ ಸ್ಟ್ಯಾಂಡ್ ಎಲ್ಲ ಅಲ್ಲಿ ಕಟ್ಟಲಿಕ್ಕೆ ಕೊಡ್ತಾ ಇದ್ದಾರೆ. ಅವರಿಗೆ ಏನಪ್ಪ ಇಲ್ಲಿ ಅಶೋಕ್ ರೈ ಅವರ ವಿರುದ್ಧ ನಾನು ಮಾತಾಡಲಿಕ್ಕೆ ಕಾರಣ ಅಂತ ಹೇಳಿದರೆ, ಇವರಿಗೆ ಕೆಲವು ರೌಡಿಗಳನ್ನಿಟ್ಟು ನನಗೆ ಬೆದರಿಸುವುದು, ಆ ಕೊಲೆ ಆರೋಪ ಇದ್ದಂಥ ವ್ಯಕ್ತಿಗಳನ್ನ ಬೆದರಿಸುವುದು, ಬೇರೆ ಬೇರೆ ಕೇಸ್ ಇದ್ದವರ ಬಗ್ಗೆ ನನ್ನ ಬೆದರಿಸುವುದು, ವಾಟ್ಸಪ್ ಕಾಲ್, ಇಂಟರ್ನೆಟ್ ಕಾಲ್ ಮಾಡಿ, ನಿನ್ಗೆ ಅಶೋಕ್ ರೈ ಬಗ್ಗೆ ಮಾತನಾಡಲಿದ್ರೆ ನಿನ್ಗೆ ನಿದ್ರೆ ಬರುವುದಿಲ್ಲವಾ? ಇದೇ ಪೊಲೀಸ್ನವರು ಕೇಳೋದು, ನೀನು ಯಾಕೆ MLA ವಿರುದ್ಧ ಮಾತನಾಡಬೇಕು? ಬಾಕಿದ್ದವರಿಲ್ಲ ಮಾತನಾಡಲಿಕ್ಕೆ, ನೀನು ಯಾಕೆ ಮಾತನಾಡಬಹುದು? ನಿನಗೆ ಏನು ಸಂಬಂಧ ಕಾಂಗ್ರೆಸ್ಸಿಗೆ ಅಂತ ಕೇಳೋದು. ಕಾಂಗ್ರೆಸ್ ನನ್ನ ಪಕ್ಷ, ನಾನು ಕಟ್ಟಿ ಬೆಳೆಸಿದ ಪಕ್ಷ. ಒಂದು ಓಟ್ ಇಲ್ಲದ ಸಂದರ್ಭದಲ್ಲಿ ಒಂದು ಅಲ್ಲಿ ನಗರಸಭೆ ಎಲೆಕ್ಷನ್ ನಲ್ಲಿ ಗೆದ್ದು ತೋರಿಸಿದಂಥ ವ್ಯಕ್ತಿ ಜಿಲ್ಲಾಧ್ಯಕ್ಷರು ಪ್ರಚಾರಕ್ಕೆ ಬರುವುದಿಲ್ಲ. ನಾನು ಕರೆದಾಗ ಹರೀಶ್ ಕುಮಾರ್ ಸರ್ ಯಾಕೆ ಬರುವುದಿಲ್ಲ? ಇಲ್ಲ ಅಲ್ಲಿ ಕಾಂಗ್ರೆಸ್ ಗೆಲ್ಲುವುದಿಲ್ಲ, ಅಲ್ಲಿ STP ಗೆಲ್ಲುವುದು. ನಮಗೆ ಮುಖಭಂಗ ಆಗ್ತದಲ್ಲ ಕಿಮ್ಮ ಬಂದರೆ. ಅಲ್ಲಿ STP ಸ್ಟ್ರಾಂಗ್ ಇದೆ ಅಂತೇಳಿ ನಮಗೆ ಮಾಹಿತಿ ಸಿಕ್ಕಿದೆ. ನೀವು ಒತ್ತಡ ಹಾಕಿ ಯಾರಿಗೂ ಟಿಕೆಟ್ ಕೊಡಿಸಿದಿರಲ್ಲ, ಅಲ್ಲಿ ಗೆಲ್ಲುವುದಿಲ್ಲ. ಗೆದ್ದಿಲ್ಲ ಆದರೆ ನನ್ನ ಫೋನ್ ರಿಸೀವ್ ಮಾಡಬೇಡಿ, ಕಾಂಗ್ರೆಸ್ ಕಚೇರಿಗೆ ಕಾಲಿಡ್ಲಿಕ್ಕೆ ಬಿಡಬೇಡಿ ಅಂತ ಅವತ್ತು ಚಾಲೆಂಜ್ ಹಾಕಿ ಗೆಲ್ಲಿಸಿಕೊಟ್ಟಿದ್ದೆ ನಾವು. ಅವತ್ತು ಗೊತ್ತು ಕಾಂಗ್ರೆಸ್ ಬಗ್ಗೆ. ನಾನು ಪಕ್ಷ ವಿರೋಧಿ ಯಾರ ವಿರೋಧ ಮಾತನಾಡಿದರೆ ನನ್ನ ಪಕ್ಷದಿಂದ ಹೊರಗಡೆ ಹಾಕಬೇಕು ಹೊರತು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಇಲಾಖೆಯನ್ನು ದುರುಪಯೋಗ ಮಾಡಿ ನನ್ನ ಬಾಯಿ ಮಾಡಿಸಲಿಕ್ಕೆ ಹೊರಟಿದ್ರೆ ಅದು ಇವರ ಮೂರ್ಖತನ. ನನ್ನ ಬಾಯಿ ಮತ್ತೆ ನಾಳೆಗೆ ಉದ್ದಾಗಿರುತ್ತದೆ. ನಾನು ಯಾರ ಹೆದರಿಕೆಗೆ ಬಗ್ಗು ವ್ಯಕ್ತಿ ನಾನಲ್ಲ. ನಾನು ಸಮಾಜದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಸಮಾಜದಲ್ಲಿ ಯಾರು ಯಾವ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದನ್ನು ಹೇಳಬೇಕಲ್ಲ. ನನ್ನ ಯಾವುದಾದ್ರೂ ಹಿಂದೂ ಸಮುದಾಯದವರು ಹೇಳಬೇಕಲ್ಲ. ಹಿಂದೂ ಸಮುದಾಯದವರು ಹೋಗಿ ಕಂಪ್ಲೇಂಟ್ ಕೊಡಲಿ, ನಮ್ಮ ಧರ್ಮಕ್ಕೆ ಅವನು ಅನ್ಯಾಯ ಮಾಡಿದಂತ ಹೇಳಬೇಕಲ್ಲ. ಕಮ್ಯುನಲ್ ಅಂದ್ರೆ ಹಾಗೆಲ್ಲ ಈ